ಹಾಯ್ ಫ್ರೆಂಡ್ಸ್, ಯುವನಿಧಿ ಯೋಜನೆಯ ಮೇ ತಿಂಗಳ ಸೆಲ್ಫ್ ಡಿಕ್ಲರೇಷನ್ನು ಈಗಾಗಲೇ ಸ್ಟಾರ್ಟ್ ಆಗಿದೆ. ಅಂದರೆ ಇನ್ನು ಮುಂದೆ 3 ತಿಂಗಳಿಗೆ ಒಂದು ಸಲ ಸೆಲ್ಫ್ ಡಿಕ್ಲರೇಷನ್ ಅಂತ ಮಾಡಿದ್ರಲ್ಲ, ಆ ಒಂದು 3 ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಅಂದರೆ ಮಾರ್ಚು, ಏಪ್ರಿಲು, ಮೇ ಈ ಒಂದು 3 ತಿಂಗಳ ಸೆಲ್ಫ್ ಡಿಕ್ಲರೇಷನ್ನು ನೀವು ಈ ಒಂದು ಮೇ ತಿಂಗಳಲ್ಲಿ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಹಾಗಾದರೆ ಈ ಒಂದು ಸೆಲ್ಫ್ ಡಿಕ್ಲರೇಷನನ್ನು ಯಾವ ರೀತಿ ಸಬ್ಮಿಟ್ ಮಾಡ್ಬೋದು, ಈ ಒಂದು ಸೆಲ್ಫ್ ಡಿಕ್ಲರೇಷನಲ್ಲಿ ಏನೆಲ್ಲ ಚೇಂಜಸನ್ನು ಮಾಡಿದ್ದಾರೆ, ಏನೆಲ್ಲ ಅಪ್ಡೇಟ್ಸನ್ನು ತಂದಿದ್ದಾರೆ, ಹಾಗೆ ಸ್ಟೇಟಸಲ್ಲೂ ಸಹ ಈಗಾಗಲೇ ಕೆಲವೊಂದು ಚೇಂಜಸನ್ನು ಮಾಡಿದ್ದಾರೆ. ಈ ಎಲ್ಲದರ ಬಗ್ಗೆ ನಾನು ಈ ವಿಡಿಯೋ ಮೂಲಕ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಕೊಡ್ತೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ಯಾರಾದರೂ ಇದೇ ಫಸ್ಟ್ ನನ್ನ ಚಾನಲನ್ನು ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ. ಈ ಹಿಂದೆ ಈ ಒಂದು ಯುವನಿಧಿ ಬಗ್ಗೆ ಏನೋ ಒಂದು ಹೊಸ ಅಪ್ಡೇಟ್ಸನ್ನು ತಂದಿದ್ರು. ಅಂದರೆ ಮೇ 1ನೇ ತಾರೀಕಿನಿಂದ 25ನೇ ತಾರೀಕಿನ ಒಳಗಡೆ ಸೆಲ್ಫ್ ಡಿಕ್ಲರೇಷನನ್ನು ಸಬ್ಮಿಟ್ ಮಾಡಬೇಕು ಅಂತ ತಿಳಿಸಿದ್ರು. ಅದೇ ರೀತಿ ಈಗ ಮೇ ತಿಂಗಳ ಸೆಲ್ಫ್ ಡಿಕ್ಲರೇಷನ್ನು ಸ್ಟಾರ್ಟ್ ಆಗಿದೆ. ಹಾಗಾದರೆ ಈ ಒಂದು ಸೆಲ್ಫ್ ಡಿಕ್ಲರೇಷನನ್ನು ಯಾವ ರೀತಿ ಸಬ್ಮಿಟ್ ಮಾಡ್ಬೋದು, ಈ ಒಂದು ಸೆಲ್ಫ್ ಡಿಕ್ಲರೇಷನಲ್ಲಿ ಏನೆಲ್ಲ ಅಪ್ಡೇಟ್ಸ್ ತಂದಿದ್ದಾರೆ, ಏನೆಲ್ಲ ಚೇಂಜಸ್ ಮಾಡಿದ್ದಾರೆ ಅಂತ ನೋಡ್ತಾ ಹೋಗೋಣ. ಈಗ ಮೊದಲು ನೀವು ಸೇವಾ ಸಿಂಧು ವೆಬ್ಸೈಟನ್ನು ಓಪನ್ ಮಾಡಿ, ಇಲ್ಲಿ ನಿಮ್ಮ ಮೊಬೈಲ್ ನಂಬರು ಅಥವಾ ನಿಮ್ಮ ಇಮೇಲ್ ಐಡಿಯನ್ನು ಎಂಟ್ರಿ ಮಾಡಿ, ನೆಕ್ಸ್ಟ್ OTP ಅಥವಾ ಪಾಸ್ವರ್ಡನ್ನು ಎಂಟ್ರಿ ಮಾಡಿ ಲಾಗಿನ್ ಆಗಬೇಕಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ನೀವು ಸೆಲ್ಫ್ ಡಿಕ್ಲರೇಷನ್ ಅಂತ ಸ್ವಯಂ ಘೋಷಣೆ ಅಂತ ಸೆಲೆಕ್ಟ್ ಮಾಡಿದ್ಮೇಲೆ ನಿಮಗೆ ಈ ರೀತಿ ಪೇಜು ಓಪನ್ ಆಗುತ್ತೆ. ಇಲ್ಲಿ ಸ್ಕ್ರೋಲ್ ಮಾಡಿ ಫಸ್ಟ್ ಒನ್ನು ಅಪ್ಲಿಕೇಶನ್ ಡೀಟೇಲ್ಸ್ ಅಥವಾ ಅರ್ಜಿದಾರರ ವಿವರಗಳು ಅಂತ ಇದೆ. ಇದರಲ್ಲಿ ನೀವು ನೋಡ್ತಾ ಹೋಗ್ಬೋದು. ಇಲ್ಲಿ ಸ್ವಯಂ ಘೋಷಣೆ ತಿಂಗಳು ಬಂದು ಇನ್ನು ಫೆಬ್ರವರಿ ಅಂತ ಇದೆ. ಇದು ಅಪ್ಡೇಟ್ ಆಗುತ್ತೆ. ನೀವು ಅಪ್ಡೇಟ್ ಆಗೋವರೆಗೂ ಸಹ ವೇಟ್ ಮಾಡಿ. ಈಗ ಸೆಲ್ಫ್ ಡಿಕ್ಲರೇಷನನ್ನು ಯಾವ ರೀತಿ ಸಬ್ಮಿಟ್ ಮಾಡೋದು ಅಂದರೆ ಇಲ್ಲಿ ಫಸ್ಟ್ನೇ ಆಪ್ಷನ್ ಇದೆ ನೋಡಿ, ಆಧಾರ್ ದೃಢೀಕರಣ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜು ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಆಧಾರ್ ನಂಬರನ್ನು ಎಂಟ್ರಿ ಮಾಡಿ, ನೆಕ್ಸ್ಟ್ ಇಲ್ಲಿ ಒಂದು ಚೆಕ್ ಬಾಕ್ಸ್ ಇದೆ, ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಇಲ್ಲಿ OTP ಅಂತ ಸೆಲೆಕ್ಟ್ ಮಾಡಿ, ನೆಕ್ಸ್ಟ್ ಇಲ್ಲಿ ಜನರೇಟ್ OTP ಅಂತ ಕೊಡಿ. ಈ ಕೊಟ್ಟ ಮೇಲೆ ನಿಮಗೆ ಈ ರೀತಿ ಪಾಪಪ್ ಬರುತ್ತೆ. ಓಕೆ ಅಂತ ಕೊಡಿ. ಇಲ್ಲಿ ನಿಮ್ಮ ಮೊಬೈಲ್ ನಂಬರಿಗೆ OTP ಬಂದಿರುತ್ತೆ. ಆ ಒಂದು ಮೊಬೈಲ್ ನಂಬರಿಗೆ ಬಂದಿರೋ OTPಯನ್ನೇ ಎಂಟ್ರಿ ಮಾಡಿ, ಇಲ್ಲಿ ಸಬ್ಮಿಟ್ ಅಂತ ಕೊಟ್ಟ ಮೇಲೆ ನೆಕ್ಸ್ಟ್ ನಿಮಗೆ ಆಟೋಮೆಟಿಕ್ ಇದೇ ರೀತಿ ಪೇಜು ಓಪನ್ ಆಗುತ್ತೆ. ಇಲ್ಲಿ ಆಧಾರ್ ವಿವರಗಳನ್ನು ಪಡೆಯಿರಿ ಅಂತ ಇದೆ ನೋಡಿ, ಗೆಟ್ ಆಧಾರ್ ಡೀಟೇಲ್ಸ್. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಎಲ್ಲ ಡೀಟೇಲ್ಸು ಸಹ ಇಲ್ಲಿ ಬರುತ್ತೆ. ನಿಮ್ಮ ನೇಮ್ ಆಗಿರ್ಬೋದು, ಹಾಗೆ ರೆಫರೆನ್ಸ್ ನಂಬರು ಎಲ್ಲದೂ ಸಹ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಸ್ವಯಂ ಘೋಷಣೆ ಒಪ್ಪಿಗೆ ಅಂತ ಇದೆ. ಇಲ್ಲಿ ನೀವು ಎಸ್ ಅಂತ ಕೊಡಬೇಕು. ಅಥವಾ ನೀವೇನಾದರೂ ಈಗ ಬೇರೆ ಜಾಬ್ ಮಾಡ್ತಾ ಇದ್ದೀರಾ, ನಿಮಗೆ ಏನಾದರೂ ಕೆಲಸ ಸಿಕ್ಕಿದೆ ಅಂತ ಇದ್ದರೆ ನೀವು ನೋ ಅಂತ ಕೊಡಬೇಕಾಗಿರುತ್ತೆ. ನೋ ಅಂತ ಕೊಟ್ಟರೆ ನಿಮಗೆ ಅಮೌಂಟ್ ಬರೋದಿಲ್ಲ, ಸ್ಟಾಪ್ ಆಗುತ್ತೆ. ಈ ರೀತಿ ಕೊಟ್ಟ ಮೇಲೆ ನೆಕ್ಸ್ಟ್ ಕೆಳಗಡೆ ಕ್ಯಾಪ್ಚಾ ಇರುತ್ತೆ. ಆ ಒಂದು ಕ್ಯಾಪ್ಚಾನ ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಕೊಡಬೇಕು. ಸಬ್ಮಿಟ್ ಅಂತ ಕೊಟ್ಟರೆ ನಿಮಗೆ ನೋಡಿ ಈ ರೀತಿ ಬರ್ತಾ ಇದೆ, ಮಂತ್ಲಿ ಅನ್ಎಂಪ್ಲಾಯ್ಮೆಂಟ್ ಸೆಲ್ಫ್ ಡಿಕ್ಲರೇಷನ್ ಹ್ಯಾಸ್ ಬಿನ್ ಕ್ಲೋಸ್ಡ್ ಫಾರ್ ದಿ ಮಂತ್ ಆಫ್ ಫೆಬ್ರವರಿ 2025 ಅಂತ ಬರ್ತಾ ಇದೆ. ನೆಕ್ಸ್ಟ್ ಮಾರ್ಚ್ ಮಂತ್ ಸೆಲ್ಫ್ ಡಿಕ್ಲರೇಷನ್ನು 1 ಮಾರ್ಚಿಂದ ಸ್ಟಾರ್ಟ್ ಆಗುತ್ತೆ ಅಂತ ಬರ್ತಾ ಇದೆ. ಅಂದರೆ ಈ ಒಂದು ಸೇವಾ ಸಿಂಧು ವೆಬ್ಸೈಟು ಪ್ರಾಬ್ಲಮ್ ಆಗಿದೆ, ಇನ್ನೂ ಸಹ ಅಪ್ಡೇಟ್ ಆಗಿಲ್ಲ. ಅಂದರೆ ಸ್ಟಾರ್ಟ್ ಆಗಿದೆ, ಆದರೂ ಸಹ ಇನ್ನೂ ಕರೆಕ್ಟಾಗಿ ಅವರು ಅಪ್ಡೇಟ್ ಮಾಡಿಲ್ಲ. ಅಪ್ಡೇಟ್ ಆಗೋವರೆಗೂ ಸಹ ವೇಟ್ ಮಾಡಿ. ಇನ್ನು 25ವರೆಗೂ ಸಹ ಫೆಬ್ರವರಿ ಅಂತ ಆಯ್ತಲ್ಲ ಸ್ವಯಂ ಘೋಷಣೆ ತಿಂಗಳು, ಇಲ್ಲಿ ಅಪ್ಡೇಟ್ ಆಗುತ್ತೆ. ಮಾರ್ಚು, ಏಪ್ರಿಲು, ಮೇ ಈ ಒಂದು 3 ತಿಂಗಳನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಸಬ್ಮಿಟ್ ಮಾಡಿದ್ಮೇಲೆ ನಿಮಗೆ ಈಗ ಏನು ಪ್ರೋಸೆಸ್ ಇದೆ ಇದೇ ಪ್ರೋಸೆಸ್ಸೇ ಬರುತ್ತೆ. ನೆಕ್ಸ್ಟ್ ನೀವು ಸಬ್ಮಿಟ್ ಅಂತ ಕೊಟ್ಟಮೇಲೆ ನಿಮಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲನೂ ಸಹ ಇರುತ್ತೆ. ಎಷ್ಟು ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಸೆಲೆಕ್ಟ್ ಮಾಡಿದ್ದೀರಾ ಅನ್ನೋದು ಸಹ ಇರುತ್ತೆ. ಅದಾದಮೇಲೆ ಮತ್ತೆ ಸಬ್ಮಿಟ್ ಅಂತ ಕೊಟ್ಟರೆ ಫೈನಲ್ ಆಗಿ ನಿಮಗೆ ಅಕ್ನಾಲೆಜ್ಮೆಂಟ್ ಪೇಜು ಓಪನ್ ಆಗುತ್ತೆ. ಅದನ್ನು ನೀವು ಪ್ರಿಂಟ್ ಬೇಕಾದರೂ ತಗೋಬೋದು ಅಥವಾ ಸೇವ್ ಮಾಡಿ ಇಟ್ಕೋಬೇಕಾಗಿರುತ್ತೆ ಮುಂದೆ ರೆಫರೆನ್ಸಿಗೆ. ಈಗ ಆಗಿರೋ ಎರರ್ಸ್ ಎಲ್ಲನೂ ಸಹ ಅಪ್ಡೇಟ್ ಆಗುತ್ತೆ. ಸ್ವಲ್ಪ ದಿನ ವೇಟ್ ಮಾಡಿ. ಅಪ್ಡೇಟ್ ಆದಮೇಲೆ ನೀವು ಇದೇ ಒಂದು ತಿಂಗಳ 25ನೇ ತಾರೀಕುವರೆಗೂ ಸಹ ಟೈಮ್ ಇರುತ್ತೆ. 25ನೇ ತಾರೀಕಿನ ಒಳಗಡೆ ಸೆಲ್ಫ್ ಡಿಕ್ಲರೇಷನನ್ನು ಪ್ರತಿಯೊಬ್ಬರು ಸಹ ಸಬ್ಮಿಟ್ ಮಾಡಿ. ನೆಕ್ಸ್ಟು ನೀವು ಸ್ಟೇಟಸನ್ನು ನೋಡ್ಬೋದು. ಸ್ಟೇಟಸಲ್ಲೂ ಸಹ ಕೆಲವೊಂದು ಬದಲಾವಣೆಗಳನ್ನು, ಕೆಲವೊಂದು ಚೇಂಜಸನ್ನು, ಅಪ್ಡೇಟ್ಸನ್ನು ಮಾಡಿದ್ದಾರೆ. ಹಾಗಾದರೆ ಏನೆಲ್ಲ ಅಪ್ಡೇಟ್ಸ್ ಮಾಡಿದ್ದಾರೆ ಅಂತ ನೋಡೋದಾದರೆ, ಮಾರ್ಚ್ ತಿಂಗಳ ಈ ಒಂದು ಸ್ಟೇಟಸಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಇನ್ನೂ ಸಹ ಸೆಲ್ಫ್ ಡಿಕ್ಲರೇಷನ್ ನಾಟ್ ಪ್ರೊವೈಡೆಡ್ ಅಂತಲೇ ಬರ್ತಾ ಇದೆ. ಆದರೆ ಏಪ್ರಿಲ್ ತಿಂಗಳ ಸ್ಟೇಟಸಲ್ಲಿ ಈಗ ಬದಲಾವಣೆಯನ್ನು ತಂದಿದ್ದಾರೆ. ಇಲ್ಲಿ ಪ್ರೆಸೆಂಟ್ ಸ್ಟೇಟಸ್ ನೀವು ನೋಡ್ತಾ ಇರ್ಬೋದು, ಡೆಕ್ಲರೇಷನ್ ಪ್ರೊವೈಡೆಡ್ ವಿಲ್ ಬಿ ಪ್ರೊಸೆಸ್ಡ್ ಫಾರ್ DBT ಅಂತ ಬರ್ತಾ ಇದೆ. ಹಾಗೆ ಮಂತ್ಲಿ ಅನ್ಎಂಪ್ಲಾಯ್ಮೆಂಟ್ ಸೆಲ್ಫ್ ಡಿಕ್ಲರೇಷನ್ನು ಎಸ್ ಅಂತ ಬರ್ತಾ ಇದೆ. ಹಾಗಾದರೆ ಈ ಒಂದು ಮೇ ತಿಂಗಳಲ್ಲಿ ಈ ಒಂದು ಅಮೌಂಟ್ ಏನಾದರೂ ಕ್ರೆಡಿಟ್ ಆಗುತ್ತಾ ಅಂತ ವೇಟ್ ಮಾಡಿ ನೋಡಬೇಕಾಗಿರುತ್ತೆ. ಅಥವಾ ಇದು ಸಹ ಏನಾದರೂ ವೆಬ್ಸೈಟ್ ಪ್ರಾಬ್ಲಮ್ ಆಗಿ ಈ ಥರ ಏನಾದರೂ ಅಪ್ಡೇಟ್ಸ್ ಬರ್ತಾ ಆಯ್ತಾ ಅನ್ನೋದನ್ನು ಇನ್ನೊಂದು ಸ್ವಲ್ಪ ದಿನ ವೇಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಈ ಒಂದು ಸೆಲ್ಫ್ ಡಿಕ್ಲರೇಷನ್ ಏನಾದರೂ ನಿಮಗೆ ಸಬ್ಮಿಟ್ ಮಾಡೋಕ್ಕೆ ಬರ್ತಾ ಇಲ್ಲ ಅಂತ ಅಂದರೆ ನೀವು ಇನ್ಸ್ಟಾಗ್ರಾಮಲ್ಲಿ DM ಮಾಡಿ, ನಾನು ನಿಮಗೆ ಸೆಲ್ಫ್ ಡಿಕ್ಲರೇಷನನ್ನು ಸಬ್ಮಿಟ್ ಮಾಡಿ ಕೊಡ್ತೀನಿ. ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆದಲ್ಲಿ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ.